ಇಲ್ಲಿನ ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ ದರೋಡೆ ವಿಫಲವಾಗಿದೆ. ಆದರೆ ತುಮಕೂರಲ್ಲಿ ಏನಾಗಿದೆ, ಜ್ಯುವೆಲ್ಲರಿ ದರೋಡೆ ಪ್ರಕರಣ ಯಶಸ್ವಿಯಾಗಿಬಿಟ್ಟಿದೆ ಕಳ್ಳರ ದೃಷ್ಟಿಯಿಂದ. ಹಾಡು ಹಗಲಲ್ಲಿ ಏನು ಮಾಡಿದ್ದಾರೆ ಕಳ್ಳರು, ಚಿನ್ನದ ಅಂಗಡಿ ದರೋಡೆ ಮಾಡಿರೋದು. ಇಲ್ಲಾದರೆ ಮಧ್ಯರಾತ್ರಿ ಅರೌಂಡ್ 3 o'clock ಬಂದಿರೋದು. ಎಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ. ತುಮಕೂರಲ್ಲಿ ನೋಡಿದ್ರೆ ಹಾಡು ಹಗಲು, ಅಂದರೆ ಧೈರ್ಯವಾಗಿ ಬರ್ತಾ ಇದ್ದಾರೆ ಕಳ್ಳರಂತೂ. ಈಗ ಕೇರೆ ಮಾಡ್ತಾ ಇಲ್ಲ, ಹಗಲು ಹೊತ್ತೇ ಬರ್ತಾರೆ, ಗನ್ ತೋರಿಸ್ತಾರೆ, ಹೆದರಿಸ್ತಾರೆ, ಲೂಟಿ ಮಾಡ್ಕೊಂಡು ಹೊರಟುಬಿಡ್ತಾರೆ ಅಂತ. ಹಾಡು ಹಗಲೇ ಚಿನ್ನದ ಅಂಗಡಿ ದರೋಡೆ ಆಗಿರೋದು ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆ ಗೇಟ್ ಬಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಜಗದಾಂಬಾ ಚಿನ್ನದ ಅಂಗಡಿಯಲ್ಲಿ ದರೋಡೆಕೋರರು ಲೂಟಿ ಮಾಡಿರೋದಿಲ್ಲಿ ಜೀಪ್ನಲ್ಲಿ ಬಂದಂಥ 4 ಜ್ಯುವೆಲ್ಲರಿ ಶಾಪಲ್ಲಿ ದರೋಡೆ ಮಾಡಿದ್ದಾರೆ. ಜ್ಯುವೆಲ್ಲರಿ ಮಾಲೀಕನ ಮುಖಕ್ಕೆ ಖಾರದ ಪುಡಿ ಎರಚಿಬಿಡ್ತಾರೆ ಇವರು. ಬೊಲೆರೋ ವಾಹನದಲ್ಲಿ ಬಂದಿದ್ದಾರೆ ಇವರು. ಬೊಲೆರೋ ವಾಹನದಲ್ಲಿ ಬಂದು ಜ್ಯುವೆಲ್ಲರಿ ಶಾಪ್ನ ಮಾಲೀಕನ ಕಣ್ಣಿಗೆ ಖಾರದ ಪುಡಿ ಎರಚಿ 30 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಚಿನ್ನಾಭರಣ, ಬೆಳ್ಳಿಯನ್ನು ಕದ್ಕೊಂಡು ಹೋಗಿದ್ದಾರೆ. ಚಿನ್ನಕ್ಕೂ ಡಿಮ್ಯಾಂಡ್ ಜಾಸ್ತಿ ಇದೆ, ಬೆಳ್ಳಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ. ಚಿನ್ನ ಅಂತೂ ಹತ್ತಿರ ನಿಮಗೆ 100 ಗ್ರಾಮ್ ಚಿನ್ನ ಬೇಕು ಅಂದರೆ ಹತ್ತಿರ 15 ಲಕ್ಷದ ಆ ಕಡೆ ಈ ಕಡೆ ಕೊಡಬೇಕಾಗತ್ತೆ ನಿಮಗೆ. ಸುಮಾರು 30 ಲಕ್ಷದ ಇವ್ರು ಕದ್ಕೊಂಡು ಹೋಗಿರೋದು. ಬೆಳ್ಳಿ ಕೂಡ ಕೆಜಿಗೆ 3.5 ಲಕ್ಷ ದಾಟ್ಕೊಂಡು 4 ಲಕ್ಷದ 10,000ವರೆಗೂ ಹೋಗಿತ್ತು. ಈಗ ಇಳಿದಿದೆ ಅದು 3 ಲಕ್ಷದ ಆಸುಪಾಸಲ್ಲಿ ನಿಮಗೆ ಅದೊಂದು ಸಿಗಬಹುದಾಗುತ್ತೆ. ಚಿನ್ನನೂ ಬಿಟ್ಟಿಲ್ಲ ಇವರು, ಬೆಳ್ಳಿನೂ ಬಿಟ್ಟಿಲ್ಲ. RJ16UA7398 ರಾಜಸ್ಥಾನ್ ರಿಜಿಸ್ಟ್ರೇಷನ್ನ ಬೊಲೆರೋ ಇದ್ದಿರಬೇಕಿದು. ರಾಜಸ್ಥಾನ್ ರಿಜಿಸ್ಟ್ರೇಷನ್ ಬೊಲೆರೋ ಇದ್ದಿರಬೇಕು. ಯಾಕಂತ ಹೇಳಿದ್ರೆ ಇಂಥ ದರೋಡೆಗಳಿಗೆ ನಿಮಗೊಂದು ಚೆನ್ನಾಗಿ ಗೊತ್ತಿರಲಿ, ದರೋಡೆಗಳಿಗೆ ಬಳಸುವುದು ಕೂಡ ಕದ್ದಂಥ ಕಾರುಗಳನ್ನೇ ಬಳಸ್ತಾರೆ, ಕದ್ದಂಥ ಜೀಪನ್ನು ಬಳಸ್ತಾರೆ, ಕದ್ದಿರುವಂಥ 2 ವೀಲರ್ಗಳನ್ನು ಬಳಸ್ತಾರೆ. ಅದಕ್ಕೆ ಅಕಸ್ಮಾತ್ ನಿಮ್ಮ ವೆಹಿಕಲ್ಗಳು ಯಾವತ್ತಾದರೂ ಕಳ್ಳತನವಾದರೆ ಇಮ್ಮಿಡಿಯೇಟಾಗಿ ಹೋಗಿ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲು ಮಾಡಿಬಿಡಿ. ಯಾಕಂದರೆ ಅಕಸ್ಮಾತ್ ನಿಮ್ಮ ವಾಹನ ಹೋದ್ರೈತು ಬಿಡು, ಅದೇ ಜಾಸ್ತಿ ಬಾಳ್ತಿರಲಿಲ್ಲ, 10,000 ರೂಪಾಯಿ ಬರಲ್ಲ ಆ 2 ವೀಲರ್ಗೆ, ಈ ಥರ ಮಾಡಿದ ಅಕಸ್ಮಾತ್ ನಿಮ್ಮ 2 ವೀಲರ್ ಕದ್ಕೊಂಡು ಇನ್ಯಾರೋ ಕೊಲೆ ಮಾಡಿದ್ನೋ ದರೋಡೆ ಮಾಡಿದ್ನೋ ಆ ಗಾಡಿ ಅಲ್ಲಿ ಸಿಕ್ಕಿದ್ರೆ ಅದು ನಿಮ್ಮ ತಲೆಗೆ ಬರುತ್ತದು. ನೀವೇ ಕಂಪ್ಲೇಂಟ್ ಕೊಡಲಿಲ್ಲ, ನೀವೇನೋ ಮಾಡಿದ್ದೀರಾ ಅಂತ ಆಗಿಬಿಡುತ್ತೆ. ಇದು ಅಷ್ಟೇ, RJ ಅಂತ ಇದೆ, ರಾಜಸ್ಥಾನದಿರಬೇಕು. ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರಾ, ಮಾಡಿಲ್ವಾ, ಎಂಜಿನ್ ನಂಬರ್ ಏನು, ಚಾಸಿಸ್ ನಂಬರ್ ಏನು, ಇದೆಲ್ಲ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಜಗದಾಂಬ ಈಸಿಯಾಗಿ ಬಂದಿದ್ದಾರೆ ರೀ. ಖಾರದ ಪುಡಿ 10 ರೂಪಾಯಿ 15 ರೂಪಾಯಿ ಖಾರದ ಪುಡಿ, 15 ರೂಪಾಯಿ ಖಾರದ ಪುಡಿ ಖರ್ಚು ಮಾಡಿದ್ದಾರೆ. 30 ಲಕ್ಷದ್ದು ಚಿನ್ನ ಬೆಳ್ಳಿ ತೊಗೊಂಡು ಹೋಗಿರೋದು. ನಿನ್ನೆ ಮಧ್ಯಾಹ್ನ 3:30 ಆಗಿರತಕ್ಕಂಥ ಘಟನೆ ಇದು. ರಾಜಸ್ಥಾನದ ಗ್ಯಾಂಗ್ನಿಂದ ದರೋಡೆ ಆಗಿರತಕ್ಕಂಥ ಶಂಕೆ ಇದೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಂಕಿತರನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಇದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಏನು ಮಾಡ್ತಾನೆ ಈ ಮಾಲೀಕ, ಯಾವಾಗ ಬರ್ತಾನೆ, ಅಂಗಡಿ ಕೆಲಸಗಾರ ಯಾವಾಗ ಬರ್ತಾನೆ ಜ್ಯುವೆಲ್ಲರಿ ಶಾಪ್ಗೆ, ಈ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಅಂದಾಜು ಎಷ್ಟು ಹಣ ಇರಬಹುದು, ಎಷ್ಟು ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು ಅಂತ ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು. ನಿನ್ನೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಅಲ್ಲೇ ಕೂತು ಸ್ಕೆಚ್ ಹಾಕಿದ್ದಾರೆ. ಟೋಲ್ನಲ್ಲಿ ಬೊಲೆರೋ ವಾಹನ ಓಡಾಟ CCTVಯಲ್ಲಿ ಸರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 8ರಲ್ಲಿ ಕಳ್ಳಂಬೆಳ್ಳದಲ್ಲಿ ನಿನ್ನೆ ಮಧ್ಯಾಹ್ನ 12:30 ಓಡಾಟ ಕಂಡು ಬಂದಿದೆ. ರಾಜಸ್ಥಾನ ನೋಂದಣಿಯ RJ16UA7398 ನಂಬರಿನ ಬೊಲೆರೋ ಇದು. ಬಳಿಕ ನಿನ್ನೆ ಸಾಯಂಕಾಲದವರು ಕಳ್ಳತನಕ್ಕೆ ಇವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಖದೀಮರು. ಆಮೇಲೆ ಟೈಮ್ ನೋಡಿಕೊಂಡು ಈ ರೀತಿ ಹೆದರಿಸಿ ಬೆದರಿಸಿ ಕದ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಬಳಿಕ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಪತ್ತೆ ಏನಾದರೂ ಆಗಿದೆಯಾ, ಇದು ಯಾರು ಬಂದಿದ್ರು, ಎಷ್ಟು ಕದ್ಕೊಂಡು ಹೋಗಿದ್ದಾರೆ, ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ? ಇದೀಗ ಮಾಲೀಕರನ್ನು ಏನು ಹೇಳ್ತಾ ಇದ್ದಾರೆ, ಈ ವಾಹನಕ್ಕೆ ಇವರು ಎಲ್ಲಿ ನಿಂತ್ಕೊಂಡು ಸ್ಕೆಚ್ ಹಾಕಿದ್ದು ಏನಾದರೂ ಗೊತ್ತಾಗಿದೆಯಾ ಅಂತ? ರಮಕಾಂತ್, ಖಂಡಿತ ಆಡುವಾಗಲೇ ಚಿನ್ನದ ಅಂಗಡಿ ದರೋಡೆ ದೋಚಿರುವಂತ ಒಂದು ಘಟನೆ ತುಮಕೂರಿನ ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆಗಳ್ಳಿ ಗೇಟ್ ಬಳಿ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ 3:30 ಸಮಯಕ್ಕೆ ಸರಿಯಾಗಿ. ಈ ವಾಹನ ಈಗಾಗಲೇ ಕೂಡ ರಾಜಸ್ಥಾನದ ಮೂಲದ್ದು ಅನ್ನುವಂಥದ್ದು ಈಗಾಗಲೇ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸುಮಾರು ನಿನ್ನೆ 12:30 ಒಂದು ಸಮಯಕ್ಕೆ ಸರಿಯಾಗಿ ಕೂಡ ಈ ಒಂದು ವಾಹನ ಟೋಲ್ ನಲ್ಲಿ ಪಾಸ್ ಆಗಿರುವಂತಹ ದೃಶ್ಯಾವಳಿಗಳು ಈಗಾಗಲೇ ಕೂಡ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಪೂರ್ವ ನಿಯೋಜಿತ ಕೃತ್ಯ ಅಂತಾನೆ ಕೂಡ ಹೇಳ್ಬೋದು. ಏನು ಚಿನ್ನವನ್ನ ಖರೀದಿ ಮಾಡುವ ಒಂದು ನೆಪದಲ್ಲಿ ಬಂದಂತಹ 4 ಜನ ಕದಿಮರು ಏಕಾಏಕಿಯಾಗಿ ಮೈಸೂರು ರಸ್ತೆಯಲ್ಲಿರುವಂತಹ ಜಗದಾಂಬಾ ಏನು ಜ್ಯುವೆಲ್ಲರಿ ಶಾಪ್ ನ ಒಳಗೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಇದ್ದಂತಹ ಏನು ಬಂಗಾರ ಮತ್ತೆ ಬೆಳ್ಳಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಅಜ್ಜಿ ಮತ್ತೆ ಮೊಮ್ಮಗನನ್ನ ಎದುರಿಸುವ ಒಂದು ಕೆಲಸ ಕೂಡ ಈ ಕದಿಮರು ಮಾಡಿರ್ತಕ್ಕಂಥದ್ದು. ತದನಂತರ ಅಲ್ಲಿ ಒಳಗಡೆ ಇದ್ದಂತಹ ಮಾಲೀಕನನ್ನು ಕೂಡ ಎದುರಿಸಿ ಏನು ಅಂಗಡಿಯ ಒಂದು ಶೆಲ್ಟರ್ ಏನಿರುತ್ತೆ ಆ ಶೆಲ್ಟರ್ ಅನ್ನ ಕ್ಲೋಸ್ ಮಾಡಿ ಸುಮಾರು ತಂದಿದ್ದಂತಹ ಖಾರದ ಪುಡಿಯನ್ನ ಎತ್ತಿರ್ತಕ್ಕಂಥದ್ದು. ಸುಮಾರು 180 ಗ್ರಾಮ್ ಬಂಗಾರವನ್ನು ಕೂಡ ದೋಚಿರ್ತಕ್ಕಂಥದ್ದು, 5 kg ಬೆಳ್ಳಿ ದೋಚಿದ್ದಾರೆ ಅನ್ನೋದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟು ಚಿನ್ನಾಭರಣದ ಮೌಲ್ಯ 35 ಲಕ್ಷ ಇದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಪೊಲೀಸರು ಈಗಾಗಲೇ ಹಂಚಿಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನ ಕೂಡಲೇ ಸ್ಥಳೀಯರು ನೋಡಿರ್ತಕ್ಕಂಥದ್ದು. ನೋಡಿದಂತ ಸ್ಥಳೀಯರು ಕೂಡಲೇ ಕಳ್ಳಂಬೆಳ ಪೊಲೀಸರಿಗೆ ಮಾಹಿತಿ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿಂದನೇ ಏನು
ದೋಚಿ ಪರಾರಿ ಆಗ್ತಿದ್ದಂತಹ ವೇಳೆ ಸ್ಥಳೀಯರೇ ಕೂಡ ಅವರನ್ನ ಟ್ರೇಸ್ ಮಾಡುವ ಒಂದು ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಕೆಲ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಏನ್ ಟೋಲ್ ಏನಿದೆ ಅದನ್ನು ಕೂಡ ಬಂದ್ ಮಾಡಿಸುವ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಯಾಕೆ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಾಸ್ ಆಗ್ತಾ ಇದ್ರೆ ಅನ್ನೋ ಮಾಹಿತಿಗಳು ಕೂಡ ಪೊಲೀಸರಿಗೆ ಸ್ಥಳೀಯರು ಕೊಟ್ಟಂತ ಮಾಹಿತಿ ಮೇರೆಗೆ ಬಂದ್ ಮಾಡ್ತಾರೆ. ತದನಂತರ ಅವರು ದಿಕ್ಕು ತಪ್ಪಿಸುವ ಒಂದು ಕೆಲಸವನ್ನು ಕೂಡ ಪೊಲೀಸರಿಗೆ ಮಾಡಿರ್ತಕ್ಕಂಥದ್ದು. ಏನು ಬೂನಹಳ್ಳಿ ಬಳಿ